ಅಲ್ಲಿ ವೈಕುಂಠದಲ್ಲಿ ಏನು ಸಿಗತ್ತೆ ಮೊದಲು ಅದನ್ನು ಹೇಳಿಬಿಡಿ. ಅದಕ್ಕೆ ಹೇಳ್ತಾರೆ ಪಂಡಿತಾಚಾರ್ಯರು, ಶೇಷದೇವರು ಸನಕಾದಿಗಳಿಗೆ ಹೇಳ್ತಾ ಇದ್ದಾರೆ, ಯಂ ಯಂ ಸುಖಿ ಕಾಮಯತೇತ್ರ ಮತ್ರಾತ್ ಸಂಕಲ್ಪ ಮಾತ್ರಾತ್ ಸಕಲೋಪಿ ಸಸ್ಯಾತ್ ಇತ್ಯೇವ ವೇದ ಅಪಿ ವೇದಯಂತಿ ಮುಕ್ತಿಂ ತತಕ್ಕೋ ವಿಭವಾತಿರೇಕಃ. ಸುಖಿಯಾದವ, ಸುಖವನ್ನು ಬಯಸುವವ, ವೈಕುಂಠದಲ್ಲಿ ಏನು ಬೇಕು ಅಂತ ಅಂದ್ಕೊಳ್ತಾನೆ, ಒಂದೇ ಕ್ಷಣಕ್ಕೆ ಬಂದ್ಬಿಡು. ನೀವು ಸುಮ್ಮನೆ ವೈಕುಂಠದಲ್ಲಿರುವಾಗ ಇದ್ದಕ್ಕಿದ್ದ ಹಾಗೆ ಇವತ್ತು ಗಿಳಿಯಾಗಿ ಒಂದು ರೌಂಡ್ ಹೋಗಿ ಬರಬೇಕು ಅಂದ್ಕೊಂಡ್ರೆ ಥಟ್ಟಂತೆ ಗಿಣಿ ಆಗಿಬಿಡ್ತೀರಿ. ಸಾಕಾಯ್ತಪ್ಪ ಗಿಣಿ ಆಗಿದ್ದು, ವಾಪಸ್ ಬಂದ್ಬಿಡ್ತೀರಿ. ಇವತ್ತೊಂದು ಮಾವಿನ ಹಣ್ಣು ಬೇಕಲ್ಲ, ಬಂದ್ಬಿಡುತ್ತೆ. ನೀವು ಕೇಳಿದ್ದೇ ತಡರಿ. ನೀವು ಯಾವುದನ್ನು ಸುಖ ಅಂತ ಬಯಸ್ತೀರಿ, ಭಗವಂತ ಇಮ್ಮಿಡಿಯೇಟ್ ಕೊಟ್ಬಿಡ್ತಾರೆ. ಇಲ್ಲಿ ನೋಡಿ, ಭೂಲೋಕದ ಕಥೆ ನೋಡ್ರಿ. ನೀವು ಸುಖ ಅಂತ ಏನನ್ನು ಪಡಿತೀರಿ, ಆ ದುಃಖದಲ್ಲಿ ಪರ್ಯವಸಾನ ಆಗ್ಬಿಡುತ್ತೆ ಅಲ್ವಾ. ಎಷ್ಟೋ ಬೇಕು ಬೇಕು ಅಂತ ಮಾಡ್ಕೊಂಡಿರ್ತೀವಿ, ಕಡೆಗೆ ಅದೇ ದುಃಖಕ್ಕೆ ಕಾರಣ ಆಗ್ಬಿಡುತ್ತೆ. ಇಲ್ಲಿ ದುಃಖ ಮಿಶ್ರಣ ಇಲ್ಲದ ಸುಖ ಇಲ್ಲಿಲ್ಲ. ದುಃಖವೇ ಇಲ್ಲದ ಸುಖ ಎಲ್ಲಿದೆ? ವೈಕುಂಠದಲ್ಲಿರುವಂಥದ್ದು. ಅಲ್ಲಿ ಏನು ಬಯಸ್ತೀರಿ ಕ್ಷಣ ಮಾತ್ರಕ್ಕೆ ಸಿಗುತ್ತೆ. ಇಲ್ಲಿ ಬಯಸಿದ್ದು ಸಿಗಬೇಕಾದ್ರೆ ಮಹಾ ಪ್ರಯತ್ನ ಬೇಕು. ವೈಕುಂಠದಲ್ಲಿ ಯಾವ ಪ್ರಯತ್ನವೂ ಇಲ್ಲ, ಅಪ್ರಯತ್ನವಾಗಿ ಕೇವಲ ಸಂಕಲ್ಪ ಮಾತ್ರ. ಕೇವಲ ಸಂಕಲ್ಪ ಮಾಡಿದ್ರೆ ಸಾಕು. ಈ ರೀತಿ ವೇದಗಳು ಹೇಳ್ತಾ ಇದೆ, ಯಾರು ಮುಕ್ತರಾಗಿ ಭಗವಂತನ ಅರಮನೆಯನ್ನು ಸೇರ್ತಾರೆ ಅವರ ಸುಖದ ವೈಭವವನ್ನು ಅಪೌರುಷೇಯವಾದ ವೇದ ಈ ರೀತಿಯಾಗಿ ವರ್ಣನೆ ಮಾಡುತ್ತೆ. ಇಂತಹ ಮೋಕ್ಷ ಸಾಮ್ರಾಜ್ಯ ನಿಮಗೆ ಬೇಕಾದರೆ ನೀವು ಮತ್ತೇನು ಮಾಡಬೇಕಾದ್ದಿಲ್ಲ, ಆಚಾರ್ಯರ ಶಾಸ್ತ್ರವನ್ನು ಶ್ರದ್ಧೆಯಿಂದ ಶ್ರವಣ ಮಾಡಿ ಅಧ್ಯಯನ ಮಾಡಿ. ಅಲ್ಲ, ನಾವು ಮಾಡಿದ್ರೆ ಆಗತ್ತೆ ಆಚಾರ್ಯ, ನಮಗೂ ಇದೆಯಾ? ಓ ಮಹಾನಂದ ತೀರ್ಥಸ್ಯ ಯೇ ಭಾಷ್ಯ ಭಾವಂ ಮನೋವಾಗ್ಭಿರಾವರ್ತಯಂತೆ ಸ್ವಶಕ್ತ್ಯ ಸುರಾದ್ಯಾ ನರಾಂತ ಮುಕುಂದ ಪ್ರಸಾದ ಇಮಂ ಮೋಕ್ಷಮೇತೆ ಭಜಂತೆ ಸದೇತಿ. ಯಾರು ಆಚಾರ್ಯರ ಭಾಷ್ಯವನ್ನು ಶ್ರವಣ ಮಾಡಬೇಕು, ಯಾರು ಇದಕ್ಕೆ ಅಧಿಕಾರಿಗಳು ಅಂದರೆ 5 ರೀತಿಯ ಅಧಿಕಾರಿಗಳಿದ್ದಾರೆ. ಆಚಾರ್ಯರ ಗ್ರಂಥ ಪಾಠ ಪ್ರವಚನಕ್ಕೆ 5 ರೀತಿಯ ಅಧಿಕಾರಿಗಳು. ಯಾರವರು? ಯಾರ್ಯಾರೆಲ್ಲ ಮೋಕ್ಷಕ್ಕೆ ಹೋಗ್ತಾರೆ ಅವರೆಲ್ಲ ಆಚಾರ್ಯರ ಶಾಸ್ತ್ರವನ್ನು ಶ್ರವಣ ಮಾಡಲಿಕ್ಕೆ ಬೇಕು. 5 ಜನ: ದೇವ, ಋಷಿ, ಪಿತೃಪ, ನರಾಹ ಇತಿ ಮುಕ್ತಾಸ್ತು ಪಂಚದ. 5 ರೀತಿಯ ಜನ. ಅದರಲ್ಲಿ ಮನುಷ್ಯರು ಸೇರಿದ್ದೇವೆ. ಯಾರು ಅವರವರ ಯೋಗ್ಯತೆಗೆ ಅನುಗುಣವಾಗಿ ಆಚಾರ್ಯರು ರಚನೆ ಮಾಡಿದ ಭಾಷ್ಯದ ಭಾವ ಅಂದರೆ ಅಭಿಪ್ರಾಯ, ಅರ್ಥ, ಅದನ್ನು ಅನುಸಂಧಾನಪೂರ್ವಕವಾಗಿ ಅಧ್ಯಯನಾದಿಗಳನ್ನು ಮಾಡ್ತಾರೆ. ಅದು ಎಲ್ಲರೂ ಅಧ್ಯಯನ ಮಾಡಿದರೂ ಕೂಡ ಎಲ್ಲರಿಗೆ ಒಂದೇ ತೆರನಾಗಿ ಅರ್ಥ ಆಗೋದಲ್ಲ. ಅದು ಅವರವರ ಯೋಗ್ಯತೆಗೆ ಎಷ್ಟಿದೆಯೋ ಅಷ್ಟು ಅರ್ಥ ಆಗುತ್ತೆ. ಅಷ್ಟು ಮಾಡಿಕೊಂಡರು ಸುರರಿಂದ ಆರಂಭಿಸಿ ನರರ ಪರ್ಯಂತರವಾಗಿಯೂ ಕೂಡ ಮೋಕ್ಷವನ್ನು ಕೊಡುವಂಥದ್ದು ಆಚಾರ್ಯರ ಈ ಗ್ರಂಥ ಅಂತ ಶೇಷದೇವರು ತಮ್ಮ ಉಪನ್ಯಾಸ ಕಾರ್ಯಕ್ರಮ ಮುಗಿಸ್ತಾರೆ. ಆರಂಭದಲ್ಲಿ ಸನಕಾದಿಗಳು ಅವರನ್ನು ಪ್ರಾರ್ಥನೆ ಮಾಡಿದರು. ಮಧ್ವಾಚಾರ್ಯರ ಶಾಸ್ತ್ರವನ್ನು, ಆಚಾರ್ಯರ ಮಹಿಮೆಯನ್ನು ಮತ್ತೆ ಮತ್ತೆ ಹೇಳಿ ಕೇಳಿ ಮಾಡೋದರಿಂದ ಎಂಥ ಫಲ ಅವರಿಗೆ ಬರುತ್ತೆ ಅಂದದ್ದಕ್ಕೆ ಕಡೇ ಶ್ಲೋಕದಲ್ಲಿ ಉಪಸಂಹಾರ ಮಾಡಿ ಉತ್ತರವನ್ನು ಕೊಡ್ತಾ ಮೋಕ್ಷವನ್ನೇ ಕೊಡುವಂಥದ್ದು ಆಚಾರ್ಯರ ಶಾಸ್ತ್ರ. ಅವರವರ ಶಕ್ತಿ, ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅಧ್ಯಯನ, ಅಧ್ಯಾಪನ, ಪಾಠ ಪ್ರವಚನ ಮಾಡಿದರೂ ಸಾಕು. ಕೆಲವರು ಏನಂದರೆ, ಅಯ್ಯೋ ನಮಗೆಲ್ಲ ಅರ್ಥ ಆಗಲ್ಲ ಆಚಾರ್ಯ, ಈ ಜನ್ಮಕ್ಕಿಲ್ಲ ಬಿಡಿ, ಮುಂದಿನ ಜನ್ಮಕ್ಕೆ ನೋಡೋಣ ಅಂತ. ಅಲ್ರಿ, ಮುಂದಿನ ಜನ್ಮ ಇದೇ ಥರದ್ದು ಕೊಡ್ತಾರೆ ಅಂತ ಯಾರು ನಿಮಗೆ ಗ್ಯಾರಂಟಿ ಕೊಟ್ಟವರು ಅಲ್ವ? ಯಾರ್ಯಾರು ಕೊಟ್ಟಿದ್ದಾರೆ? ನಿಮ್ಮ ಸ್ವಪ್ನದಲ್ಲಿ ಬಂದು ಏನು ಯೋಚನೆ ಮಾಡಬೇಡಪ್ಪ, ಈಗ ಎಷ್ಟಾಗುತ್ತೋ ಅಷ್ಟು ಮಾಡು, ಮುಂದಿನ ಜನ್ಮದಲ್ಲಿ ಇದೇ ಮುದ್ರೆಗುಪ್ಚನ, ಇದೇ ಏರಿಯಾ, ಇದೇ ಮನೆ, ನೀನೇ ಇರ್ತೀಯ. ಯಾರು ಕೊಟ್ಟಿದ್ದಾರೆ? ಬೆಲೆಯೇ ಮರಳಿ ಈ ಪರಿ ಜನ್ಮ ಬರುವ ಹವಣಿಕೆಯಂತೂ ಇಲ್ಲ.
ನಾವೇನಂತೀವಿ, ಆಚಾರ್ಯ ಈ ಜನ್ಮಕ್ಕೆ ಇಷ್ಟೇ ಮುಗಿದೋಯ್ತು, ಮುಂದಿನ ಜನ್ಮಕ್ಕೆ ಖಂಡಿತ ಅಂದರೆ ಮೇಲೆ ದೇವ್ರಿಗೆ ಕೇಳಿಸ್ಕೊಂಡು ಅಂತಾನೆ, ನಿನಗೆ ಈ ಸತಿ ಈ ಜನ್ಮ ಕೊಟ್ಟೆ ಇಷ್ಟು ವೇಸ್ಟ್ ಆಯ್ತಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ರೆ ಮುಂದಿನ ಜನ್ಮ ಬೇರೆ ಕೇಳ್ತೀಯ ಅಂತ. ಅಲ್ಲ, ಈ ಜನ್ಮದಲ್ಲಿ ಏನಾದರೂ ಹಾರ್ಡ್ ವರ್ಕ್ ಮಾಡಿದರೆ ದೇವ್ರಿಗೂ ಒಂಚೂರು ಕರುಣೆ ಬರ್ಬೋದು. ಅಯ್ಯೋ ಅಯ್ಯೋ ಎಷ್ಟು ಕಷ್ಟ, ಎಷ್ಟು ತಡವಾಗಿ ಆಚಾರ ಬಂದರೂ ಪುರಾಣಕ್ಕೆ ಕೂತ್ಕೊಳ್ತಿದ್ದ, ಹೋಗಲಿ ಇವನಿಗೊಂದು ಕೊಡೋಣ ಅಂತ ಅಂದರೂ ಅಂದ್ಕೊಳ್ಬೋದು ಅಲ್ವಾ. ಕಷ್ಟಪಟ್ಬೇಕ್ರಿ, ಇಲ್ದೇರೆ ಸಾಮಾನ್ಯವಲ್ಲವೋ ಮಹದಾನಂದ ಅಷ್ಟು ಸುಲಭಕ್ಕೆ ಸಿಗೋಲ್ಲದು. ಹಿಂದಿನ ಕಾಲದಲ್ಲಿ ಆಚಾರ್ಯರ ಬಗ್ಗೆ ದೇವರ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ದೊಡ್ಡ ದೊಡ್ಡ ರಾಜಾದಿರಾಜರ ಮಕ್ಕಳು ಕೂಡ ಕಾಡಿಗೆ ಹೋಗ್ತಿದ್ರು, ಗುರುಗಳ ಮನೇಲಿ ಚಾಕ್ರಿ ಮಾಡ್ತಿದ್ರು, ಎಷ್ಟು ಕಷ್ಟಪಡ್ತಿದ್ರು. ಅಷ್ಟು ಕಷ್ಟಪಟ್ಟು ಅಧ್ಯಾಪನ ಮಾಡಿ ವಿದ್ಯೆಯನ್ನು ತಮ್ಮ ಸೊತ್ತನ್ನಾಗಿ ಮಾಡ್ಕೊಳ್ತಿದ್ರು. ಅಷ್ಟು ಸುಲಭ ಅಲ್ಲ. ಸರಸ್ವತಿಯ ಒಲುಮೆಗೆ ಪಾತ್ರನಾಗಬೇಕಾದ್ರೆ ಸಾಧಕ ವಿದ್ಯಾ, ಬಾಧಕ ದ್ರವ್ಯ. ನಮ್ದೇನು ಸಾಧನೆಯೇ ಇಲ್ಲ, ಹಾಗೆ ಕಳೆದು ಬಿಡೋದು. 70-80 ಕಳೆದು ಆಗೂ ಒಂಥರ ಧೈರ್ಯ. ಏನು ಧೈರ್ಯ ಆಚಾರ್ಯ, ಇಷ್ಟು ವರ್ಷವೇ ಏನೂ ಮಾಡಿಲ್ಲ, ಈಗ ನಾನು ಮಾಡಿ ಉದ್ಧಾರ ಆಗೋದು ಅಷ್ಟರೊಳಗೆ ಇದೆ, ಈ ಜನ್ಮಕ್ಕೆ ಬಿಟ್ಬಿಡಿ, ಮುಂದಿನ ಜನ್ಮಕ್ಕೆ ನೋಡಿ. ನೀನೇನು ನೋಡೋದು, ಕೊಡೋ ದೇವ್ರು ಕೊಡಬೇಕಲ್ಲ. ನಿಂಗೆ ಜನ್ಮ ಯಾವ ನಾಯಿ ಜನ್ಮ ಕಾದಿದೆಯೋ, ನರಿ ಜನ್ಮ ಕಾದಿದೆಯೋ, ಯಾವ ಜನ್ಮನೋ, ಆಚಾರ್ಗೆ ಯಾವ ಜನ್ಮನೋ. ಆಚಾರ ಅಂದರೆ ಮಧ್ವಾಚಾರ ಅಲ್ಲ ನಮ್ಮದು, ಯಾರಿಗೆ ಗೊತ್ತಿರಿ. ಏನೋ ತುಂಬ ಕಾರುಣ್ಯದಿಂದ ಅವರು ಕೊಟ್ಟರೆ ಉಂಟು, ಇಲ್ಲದೇ ಇದ್ದರೆ ಇಲ್ಲ. ಹಾಗಾಗಿ ಇದೇ ಜನ್ಮದಲ್ಲೇ ನಾನು ಮಾಡ್ತೇನೆ ಅಂತ ಹೊರಡಬೇಕಂತ ನಮ್ಮ ಮಧ್ವಾಚಾರ್ಯರ ಮತ ಇಷ್ಟು ಆಶಾದಾಯಕವಾದದ್ದು. ಅಂದರೆ ನೋಡಿ, ನಿಮಗೆ 99 ವಯಸ್ಸಾಗಿದೆ ಅಂತ ತಿಳ್ಕೊಳ್ಳಿ, ಲಾಸ್ಟ್ ವರ್ಷ. ಆ ಕಡೆ ವರ್ಷದಲ್ಲಿಯೂ 365 ದಿನದಲ್ಲಿ 364 ದಿನ ಕಳೆದೋಗಿದೆ ಅಂದ್ಕೊಳ್ಳಿ. ಇವತ್ತೇ ಲಾಸ್ಟ್ ಡೇ ಗೋವಿಂದ, ಇವತ್ತೇ ಲಾಸ್ಟ್ ಡೇ. ಈ ಲಾಸ್ಟ್ ಡೇ ಒಳಗೂ 23 ಗಂಟೆ ಕಳೆದೋಗಿದೆ ಅಂದ್ಕೊಳ್ಳಿ. ಸರಿ, ಇಷ್ಟಾಗ ಇನ್ನೊಂದು ಗಂಟೆ ಇರ್ತೇನೋ ಇಲ್ಲೋ ಪರವಾಗಿಲ್ಲ. ಆ 1 ಗಂಟೆ ಒಳಗೂ 60 ನಿಮಿಷದಲ್ಲಿ 59 ನಿಮಿಷ ಕಳೆದೋಗಿದೆ ಅಂತ ತಿಳ್ಕೊಳ್ಳಿ. ಕಡೇ 1 ನಿಮಿಷ ಕಣ್ಣಲ್ಲಿ ಗಳಗಳ ನೀರು ಹಾಕ್ತಾ ಸ್ವಾಭಾವಿಕವಾಗಿ ತುಂಬ ತಪ್ಪು ಮಾಡಿಬಿಟ್ಟೆ ಸ್ವಾಮಿ, ಅನ್ಯಾಯ ಆಯಿತು ನನ್ನ ಜನ್ಮ, ದಿನವು ಕಳೆದು ಹೋಯಿತಲ್ಲ, ಅನ್ಯಾಯವಾಗಿ ಎಲ್ಲ ದಿನ ಕಳ್ಕೊಂಡ್ಬಿಟ್ಟೆ, ಏನೂ ಓದಲಿಲ್ಲ, ದೇವರೇ ನನ್ನನ್ನು ಉದ್ಧಾರ ಮಾಡು ಅಂತ ನಿಜವಾಗಿ ಪಶ್ಚಾತ್ತಾಪದಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ ಖಂಡಿತ ನಮಗೆ ಈ ಜನ್ಮ ಕೊಡ್ತಾನೆ ದೇವರು. ಆದರೆ ನಮಗೆ ಇಂಟ್ರೆಸ್ಟ್ ಇಲ್ಲ, ನಮಗೆ ಡೌಟು ಅಲ್ವಾ. ನೋಡೋಣ ಆಚಾರ, ಮುಂದಿನ ಜನ್ಮಕ್ಕೆ ನೋಡೋಣ ಆಚಾರ, ದೇವ್ರಂತ ನಿಂಗೆ ಜನ್ಮ ಕೊಡೋದೇ ನೋಡೋಣ ಹೋಗೋಣ, ಹಾಗೆಲ್ಲ ಅನ್ಬಾರ್ದು. ಎಷ್ಟು ವಯಸ್ಸಾಗಿರಲಿ, ಏನೇ ಆಗಿರಲಿ, ಬಿಡಬೇಡಿ ಬಿಡಬೇಡಿ. ಏನು ಮಧ್ವ ಮತದ ಸಿದ್ಧಾಂತದ ಪದ್ಧತಿ ಹೇಳುವ ಮಾಧ್ವ ಸಂಘಕ್ಕೆ ಪ್ರವಚನಕ್ಕೆ ಬರೋದು ನೀವು ಕಂಟಿನ್ಯೂ ಮಾಡಿ. ಬಿಡಬೇಡಿ ಬಿಡಬೇಡಿ. ಆಚಾರ್ಯ ನಾವು ಬಿಡ್ತೀವಿ ಕೆಟ್ರಿ ಅಂತಾನೆ ಅರ್ಥ, ಅದನ್ನು ಮತ್ತೆ ಹೇಳಬೇಡಿ. ಬಿಡಬೇಡಿ ಬಿಡಬೇಡಿ, ಬಿಟ್ಟು ಕೆಡಬೇಡಿ ಕೆಡಬೇಡಿ. ಏನೋ ಅರ್ಧ ಗಂಟೆಯೋ, ಕಾಲು ಗಂಟೆಯೋ, 10 ನಿಮಿಷವೋ ಕೇಳಿದ್ರೆ ಈ ದಿನ ಸಾರ್ಥಕ ಆಯ್ತ್ರಿ. ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸಕ್ಕೆ ಬಾರದ ಕೆಲಸ. ನಾವು ಮಾಡುವ ಯಾವ ಕೆಲಸದಿಂದ ಯಾರನ್ನು ತೃಪ್ತಿಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಮನೇಲಿ ಮಾಡೋ ಕೆಲಸ ಎಲ್ಲ ಜನರ ಪ್ರೇರಣೆಯ, ಜನರ ಪ್ರೀತ್ಯರ್ಥಂ ಮಾಡ್ತಿರ್ತೀವಿ. ಅರ್ಧ ಜನಾರ್ದನ ಪ್ರೇರಣೆಯ, ಜನಾರ್ದನ ಪ್ರೀತ್ಯರ್ಥಂ ನಡೆಯೋದು ಇದೊಂದೇ ಕೆಲಸ. ಆ ಕೆಲಸ ಎಲ್ಲ ನಿತ್ಯದ್ದೇ, ಇದನ್ನು ಬಿಡಬಾರ್ದು ಅಂತ ತಿಳಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಮುಂದೆ ಆಚಾರ್ಯರು ಮಧ್ವಾಚಾರ್ಯರ ದರ್ಶನ ಮಾಡಿದ ಮಾಯಾವಾದಿಗಳಿಗೆಲ್ಲ ವಿಷಾದ ಆಗಿದೆ. ಆಚಾರ್ಯರು ವೇದೋಕ್ತವಾದ ತತ್ವವಾದ ಪುನಃ ಪ್ರಚಾರ ಮಾಡಲಿಕ್ಕೋಸ್ಕರವಾಗಿ ಸಂಚಾರವನ್ನು ಶುರು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಮಾಯಾವಾದಿಗಳೆಲ್ಲ ಸೇರಿ ಪದ್ಮತೀರ್ಥ ಮೊದಲಾದವರೆಲ್ಲ, ಪುಂಡರೀಕಪುರಿ ಇವರೆಲ್ಲ ಸೇರಿ ಒಂದು ಯೋಚನೆ ಮಾಡಿದ್ದಾರೆ. ಏನಾದರೂ ಮಾಡಿ ಈ ಆಚಾರ್ಯರಿಗೆ ಏನಾದರೂ ಒಂದು ಬುದ್ಧಿ ಕಲಿಸ್ಬೇಕಲ್ಲ ಅಂತ ಹೇಳಿ. ಆ ಸಂದರ್ಭದಲ್ಲಿ ಪದ್ಮತೀರ್ಥ ಅನ್ನುವವರ ಬಳಿಯಲ್ಲಿ ಒಬ್ಬ ಮಾಯಾವಾದಿ ಅವ ಆರ್ತನಾದ ಮಾಡ್ತಾ ಇದ್ದಾನೆ. ಏನು ಮಾಡಬೇಕು, ಏನು ಮಾಡಿದ್ರೂ ಕೂಡ ಮಧ್ವಾಚಾರ್ಯರನ್ನು ಯಾವ ವಾದದಲ್ಲಿಯೂ ಕೂಡ ಗೆಲ್ಲಲಿಕ್ಕೆ ಆಗ್ತಾ ಇಲ್ಲ. ಏನು ಮಾಡೋದು ಭಾಳ ಯೋಚನೆ. ಆಗ ಅವರೆಲ್ಲ ವಿಚಾರ ಮಾಡಿದ್ದಾರೆ, ಏನಾದರೂ ಮಾಡಿ
ಮಧ್ವಾಚಾರ್ಯರ ಪ್ರಯಾಣಕ್ಕೆ ಅವರು ಎಲ್ಲ ಕಡೆ ಒಂದೂರಿಂದ ಒಂದು ಊರಿಗೆ ಹೋಗಿ ತಮ್ಮ ಮತವನ್ನೇ ಪ್ರಚಾರ ಮಾಡ್ತಾ ಇದ್ದಾರೆ. ಅವ್ರಿಗೆ ಹಾಗೆ ಮಾಡಲಿಕ್ಕೆ ಆಗಬಾರ್ದು, ನಾವು ಅಡ್ಡಿ ಮಾಡೋಣ ಅಂತ ಅನೇಕ ಜನ ಬಂದಿದ್ದಾರೆ. ಆದರೆ ಮಧ್ವಾಚಾರ್ಯರ ವೈಭವ, ಅವರು ಬರುವಂತಹ ಕ್ರಮ, ಅವರ ಪಾಠ ಪ್ರವಚನದ ಶೈಲಿ ಇದನ್ನೆಲ್ಲ ನೋಡಿ ಕಂಗೆಟ್ಟು ಹೋಗಿದ್ದಾರೆ ವಾದಿವೃಂದಗಳೆಲ್ಲ. ಆ ಸಂದರ್ಭದಲ್ಲಿ ಮಧ್ವಗುರುಗಳು ಅವರ ಪಾಠ ಪ್ರವಚನ ಸಂದರ್ಭದಲ್ಲಿ ಒಂದೇ ಒಂದು ವಾಕ್ಯದಿಂದ 1.25 ಲಕ್ಷ ಗ್ರಂಥಾತ್ಮಕವಾದ ಒಂದು ಮತವನ್ನೇ ಖಂಡಿಸಿದ್ದಾರೆ. ಪ್ರಾಚ್ಯಂ ಶಾಸ್ತ್ರಂ ಯತ್ ಸಪಾದಂತು ಲಕ್ಷಂ ವಾಕ್ಯೇ ನೈಕೇನಾಕ್ಷಿಪದ್ ಹರ್ಷತೀರ್ಥ. ಹರ್ಷತೀರ್ಥರು ಅಂದರೆ ಆಚಾರ್ಯರು. ಅವರು ಪ್ರಾಚ್ಯಂ ಶಾಸ್ತ್ರಂ, ಹಿಂದಿನ ಎಲ್ಲ ಶಾಸ್ತ್ರ. ಏನು ಎಲ್ಲ ಶಾಸ್ತ್ರ ನೋಡಿ, ಎಲ್ಲ ಶಾಸ್ತ್ರಗಳ ಸಾರ ಇಷ್ಟು ಅಂತ ಒಬ್ಬ ಕವಿ ಹೇಳ್ತಾನೆ. ಎಲ್ಲ ಕೋಟಿ ಕೋಟಿ ಗ್ರಂಥಗಳ ಒಳಗೆ ಏನು ವಿಷಯ ಇದೆ? ಯದುಕ್ತಂ ಗ್ರಂಥಕೋಟಿಷು ಶ್ಲೋಕಾರ್ಧಂ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿಷು. ನಾನು ಅರ್ಧ ಶ್ಲೋಕದಲ್ಲಿ ಕೋಟಿ ಗ್ರಂಥಗಳ ಒಳಗೆ ನಿರೂಪಿತವಾದ ಸಬ್ಜೆಕ್ಟ್ ಹೇಳ್ತೇನೆ ಅಂತ. ಏನು? ಬ್ರಹ್ಮ ಸತ್ಯಂ, ಜಗನ್ಮಿಥ್ಯ, ಜೀವೋ ಬ್ರಹ್ಮೈವ ನಾಪರ. ಇದು ಬಿಟ್ಟರೆ ಮೂರೇ ಮೂರು. ಇದೇ ಎಲ್ಲ ಗ್ರಂಥಗಳಲ್ಲಿ ಬಂದಿರತಕ್ಕಂಥದ್ದು. ಈ ವಿಷಯವನ್ನು ಪ್ರತಿಪಾದನೆ ಮಾಡುವ ಪಾದದಿಂದ ಯುಕ್ತವಾದ ಲಕ್ಷ ಗ್ರಂಥಕ್ಕೆ ಆಚಾರ್ಯರು ಕೊಟ್ಟ ಒಂದೇ ಒಂದು ಉತ್ತರ, ವಾಕ್ಯೇ ನೈಕೇನ ಅಕ್ಷಿಪದ್ಹರ್ಷ ತೀರ್ಥ. ಅವ್ರು ಹೇಳ್ತಾರೆ, ಮಧ್ವ ಗುರುಗಳು, ನಿಮ್ಮ ಯಾವ ಗ್ರಂಥಕ್ಕೂ ಬೆಲೆ ಇಲ್ಲ. ಕಾರಣ ಇಷ್ಟೇ, ನಿಮ್ಮಲ್ಲಿ ಅಜ್ಞಾನ ಅನ್ನುವ ಇನ್ನೊಂದು ವಸ್ತುವೇ ಇಲ್ಲ.